ಕೇಳುಗರೆ ನಮಸ್ಕಾರ. ಇವತ್ತಿನ ಹಕ್ಕಿಯ ಬಳಗ ಮಕ್ಕಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಹುಡುಗ ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತಾನೆ, ಕಲ್ಪನೆಗೆ ರೂಪ ಕೊಡ್ತಾನೆ, ಮತ್ತೆ ಕಲಿಕೆಯ ಪ್ರತಿ ಅವಕಾಶವನ್ನ ಪ್ರಯೋಗಶಾಲೆಯನ್ನಾಗಿ ಮಾಡ್ಕೊಳ್ತಾನೆ. ಈ ಪ್ರತಿಭೆಯ ಹೆಸರು ಅದ್ವೈತ್ ಕಶ್ಯಪ್. ಸ್ಕೂಲ್ ಸ್ಟೂಡೆಂಟ್ ಆಗಿದ್ರು ಅವನ ಆಸಕ್ತಿ ಕೇವಲ ಸಬ್ಜೆಕ್ಟ್ಸ್ಗೆ ಮಾತ್ರ ಸೀಮಿತ ಆಗಿಲ್ಲ. ಕಾರುಗಳು, ಆಟೋಮೋಟಿವ್ ಡಿಸೈನ್, ಫಾರ್ಮುಲಾ 1 ಟೆಕ್ನಿಕ್ಸ್ ಮತ್ತೆ ಇಂಜಿನಿಯರಿಂಗ್ ಆಧಾರಿತ ಪ್ರಾಜೆಕ್ಟ್ಗಳು ಇವೆಲ್ಲವೂ ಇವನ ಕಲಿಕೆಯ ಭಾಗ. ಇವನು ಒಂದ್ ಕಡೆ ಫ್ಲೂಯಿಡ್ ಅಬ್ಸ್ಟ್ರಾಕ್ಟ್ ಆರ್ಟ್ ಮೂಲಕ ತಮ್ಮ ಕಲಾತ್ಮಕತೆಯನ್ನ ವ್ಯಕ್ತಪಡಿಸ್ತಾನೆ, ಮತ್ತೊಂದೆಡೆ ದ ಕಲರ್ ಪ್ಯಾಲೆಟ್ ಅಂತ ತನ್ನದೇ ಆದ ಕಲಾ ಉದ್ಯಮದ ಮೂಲಕ ಸೃಜನಶೀಲತೆಗೆ ಸ್ಪರ್ಶವನ್ನು ನೀಡ್ತಾನೆ. ಶಾಲಾ ಮಟ್ಟದಲ್ಲೇ ಮಾಡೆಲ್ ಯುನೈಟೆಡ್ ನೇಷನ್ಸ್, ಲೀಡರ್ಶಿಪ್, ಪಬ್ಲಿಕ್ ಸ್ಪೀಕಿಂಗ್, ಇಂಟರ್ನ್ಶಿಪ್ ಅನುಭವ ಎಲ್ಲವನ್ನೂ ಸಮತೋಲನದಿಂದ ನಿಭಾಯಿಸುವ ಇವನ ಪ್ರಯಾಣ ನಮ್ಮ ಎಲ್ಲ ಮಕ್ಕಳಿಗೆ ಪ್ರೇರಣಾದಾಯಕ. ಕಲೆಯೂ ವಿಜ್ಞಾನವೂ ವಿಭಿನ್ನ ಅಲ್ಲ, ಅವು ಪರಸ್ಪರ ಪೂರಕ ಅಂತ ತಮ್ಮ ಕಾರ್ಯಚಟುವಟಿಕೆಗಳ ಮೂಲಕ ಸಾಬೀತು ಮಾಡ್ತಾ ಇರೋ ನಮ್ಮ ಪುಟ್ಟ ಪ್ರತಿಭೆ ಅದ್ವೈತ್ ಕಶ್ಯಪ್. ಹಕ್ಕಿಯ ಬಳಗ ಕಾರ್ಯಕ್ರಮಕ್ಕೆ ಅದ್ವೈತ್, ನಿಂಗೆ ಆತ್ಮೀಯ ಸ್ವಾಗತ. ವೆಲ್ಕಮ್. ಥ್ಯಾಂಕ್ ಯು. ನಮಸ್ಕಾರ. ನಮಸ್ತೆ. ಸೊ ಅದ್ವೈತ್, ನಮ್ಮ ಮಕ್ಕಳಿಗೆ ನಿನ್ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಡ್ತೀಯಾ? ತುಂಬ ಥಿಂಗ್ಸ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ತುಂಬ ನಾನು ಏನೇನು ಇಷ್ಟನೋ ಅದರಲ್ಲೆಲ್ಲ ತುಂಬ ಟೈಮ್ ಹಾಕಿ ಅದನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ನನಗೆ ಬೇರೆ ಎಲ್ಲ ಸಬ್ಜೆಕ್ಟ್ಸ್ ಇಷ್ಟ, ಬೇರೆ ಎಲ್ಲ ಹುಡುಗರ್ತನೇ ನಾನು ಇದ್ದೀನಿ ಅಂತ ನನಗೆ ಯೋಚನೆ ಮಾಡಬೇಕು ಅಂತ ಇಷ್ಟ. ಸೊ ಡೌನ್ ಟು ಅರ್ತ್. ಥ್ಯಾಂಕ್ ಯು. ಓಕೆ ಅದ್ವೈತ್, ಯಾವ ಸ್ಕೂಲಲ್ಲಿ ಓದ್ತಿದ್ಯಾ ಆ್ಯಂಡ್ ಎಷ್ಟೇ ಕ್ಲಾಸಲ್ಲಿ ಓದ್ತಿದ್ಯಾ? ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸದಾಶಿವ್ ನಗರ್. 8th ಸ್ಟ್ಯಾಂಡರ್ಡ್ ಇಂದ 9th ಸ್ಟ್ಯಾಂಡರ್ಡ್ ಸಮ್ಮರ್ ಹಾಲಿಡೇಸ್, ಸೊ 9th ಸ್ಟ್ಯಾಂಡರ್ಡ್ ಅಂತ ಹೇಳ್ಬೋದು. ನಿನ್ ಪೇರೆಂಟ್ಸ್? ಅಮ್ಮ ಆಶಾ ರವಿ ಅಂತ, ಅಪ್ಪ ರವಿ ಶೇಷಾದ್ರಿ ಅಂತ. ಅಮ್ಮ ಜೀವರಕ್ಷಾ ಅಂತ ಒಂದು NGO ಅಲ್ಲಿ ಕೆಲಸ ಮಾಡ್ತಿದ್ರು. ಇವಾಗ ಬೇರೆ ಎಲ್ಲ ಅವರು ಹಾಬೀಸ್ ಮಾಡ್ತಾರೆ. ಅಪ್ಪ ಒಂದು ಸ್ಟಾರ್ಟ್ಅಪ್ ಮಾಡ್ತಿದ್ದಾರೆ, ಏವಿಯೇಷನ್ ಬೇಸ್ಡ್. ಓಕೆ. ನೀನು ಚಿಕ್ಕವನಿದ್ದಾಗ ನಿನಗೆ ಇಷ್ಟವಾದ ವಿಷಯಗಳನ್ನು ಐಡೆಂಟಿಫೈ ಮಾಡೋದಕ್ಕೆ ಮತ್ತು ಈ ಎಲ್ಲ ಹಾಬೀಸ್ನ ಬಿಲ್ಡ್ ಮಾಡೋಕ್ಕೆ ನಿನಗೆ ಯಾರು ಡೈರೆಕ್ಷನ್ಸ್ ಕೊಟ್ಟರು? ಇಬ್ರು, ಅಪ್ಪ ಅಮ್ಮ ಇಬ್ರು. ಆದರೆ ಕಾರ್ಸ್ ನನಗೆ ಇಷ್ಟ ಅಂತ ನನಗೆ ಗೊತ್ತಾಗಿದ್ದು ಚಿಕ್ಕವನಾಗಿದ್ದಂಗೆ. ಅವಾಗ ನಾನು ಚಿಕ್ಕವನಾಗಿದ್ದಾಗ ಕಾರ್ಸ್ ನೋಡಿ, ಶೇಪಲ್ಲೇ ನೋಡಿ ಕಾರ್ಸ್ನ ಐಡೆಂಟಿಫೈ ಮಾಡ್ತಿದ್ದೆ ಅಂತ ಅಪ್ಪ ಅಮ್ಮ ಹೇಳ್ತಾರೆ. ಸೊ ಅವಾಗಿಂದ ಕಾರ್ಸ್ ಇಷ್ಟ. ಅಂದರೆ I don't know since when I've started liking cars, but to me it feels like I've always liked. But hobbies, music, drums ನಾನು ಬಾರಿಸ್ತೀನಿ, ಕ್ರಿಕೆಟ್ ಆಡ್ತೀನಿ, ಫುಟ್ಬಾಲ್ ಆಡ್ತೀನಿ. ಕ್ರಿಕೆಟ್ ಅಪ್ಪ ಜೊತೆ ಚಿಕ್ಕವನಾಗಿದ್ದಾಗೆ ಎಲ್ಲರೂ ಥರ ನಾನು ಆಡೋಕ್ಕೆ ಶುರು ಮಾಡಿದೆ. ಇವಾಗ ಆಡಬೇಕು, ಚೆನ್ನಾಗಿ ಪ್ರೊಫೆಷ್ನಲ್ ಆಗಿ ಆಡಬೇಕು ಅಂತ ಕೋಚಿಂಗ್ ಸೇರ್ಕೊಂಡಿದ್ದೀನಿ. ಓಕೆ. ಕಾರ್ಸ್ ಈಗ ನಿನಗೆ ತುಂಬ ಇಂಟ್ರೆಸ್ಟ್ ಅಂತ ಹೇಳಿದ್ಯಲ್ಲ, ಸೊ ಯಾವ ಏಜಿಂದ ನಿನಗೆ ಇದು ಕಾರ್, ದಿಸ್ ಇಸ್ ಅ ಕಾರ್, ದಿಸ್ ಲುಕ್ಸ್ ಲೈಕ್ ಅ ಕಾರ್ ಆ್ಯಂಡ್ ದಿಸ್ ಇಸ್ ಅ ಕಾರ್, ಇದರಲ್ಲಿ ಈ ಥರ ಎಲ್ಲ ಪಾರ್ಟ್ಸ್ ಇರುತ್ತೆ ಆ್ಯಂಡ್ ದಿಸ್ ಕಾರ್ ಇಸ್ ಡಿಫ್ರೆಂಟ್ ಫ್ರಮ್ ದಿಸ್ ಅಂತ ಯಾವ ಏಜಿಂದ ನಿನಗೆ ಅದು ನೀನು ಡಿಫ್ರೆನ್ಷಿಯೇಟ್ ಮಾಡಕ್ಕೆ ಕಲಿತೆ? ಅದು ಗೊತ್ತಿಲ್ಲ. ಅಪ್ಪ ಅಮ್ಮ ಹೇಳ್ದಂಗೆ ನಾನು 2 years ಇಂದ ಯು ಆರ್ ವೆರಿ ಕೀನ್ ಅಬ್ಸರ್ವೆಂಟ್ ಆಫ್ ಕಾರ್ಸ್. ಮೇ ಬಿ, ಎಸ್. ಓಕೆ. ಸೊ ನಿಮ್ಮ ಮನೆಯಲ್ಲಿ ಇವಾಗ ನಿನ್ನ ಹತ್ರ ಕಾರ್ ಕಲೆಕ್ಷನ್ ಅಂತ ಎಷ್ಟಿದೆ? ಗೊತ್ತಿಲ್ಲ, ತುಂಬ ಇದೆ. ಹಾಟ್ ವೀಲ್ಸ್, ಯಾ, ವೇರ್ ಎವರ್ ವಿ ಗೋ, ಎಲ್ಲೋದೇನು ಅಪ್ಪ ಅಮ್ಮ ಒಂದು ನಾನು ಕೇಳಿ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ತೆಕ್ಕೊಡ್ತಾರೆ ಹಾಟ್ ವೀಲ್ಸ್. ಅದನ್ನ ಒಂದು ವಾರ್ಡ್ರೋಬ್ ಅಲ್ಲಿ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಅಂಡ್ ಇಟ್ಸ್ ನಾಟ್, ಐ ಡೋಂಟ್ ಸಿ ಇಟ್ ಆಸ್ ಅ ಟಾಯ್, ಇಟ್ಸ್ ಮೋರ್ ಆಫ್ ಅ ಹಾಬಿ, ಇಟ್ಸ್ ಅ ಪ್ಯಾಷನ್. ಅಂಡ್ ಕಾರ್ಸ್ ನನಗೆ ಐ ಸ್ಕೆಚ್ ದೆಮ್, ಚಿಕ್ಕ ಹಾಟ್ ವೀಲ್ಸ್ ನ ನಾನು ಪೇಪರ್ ಅಲ್ಲಿ ಐ ಟ್ರೈ ಡ್ರಾಯಿಂಗ್ ಬಿಕಾಸ್ ಇಟ್ ಇಸ್ ಅ ನೆಸೆಸರಿ ಸ್ಕಿಲ್ ಫಾರ್ ಆಟೋಮೋಟಿವ್ ಡಿಸೈನ್. ಅದ್ವೈತ್, ನೀನು ಇವಾಗ ನಮ್ಮ ಸ್ಟುಡಿಯೋಗೆ ಬಂದಾಗಲೂ ಒಂದು ಕಾರ್ ತಗೊಂಬಂದಿದ್ಯಾ. ಸೊ ವೆರೆವರ್ ಯು ಗೋ ಯು ಕ್ಯಾರಿ ಅ ಕಾರ್ ವಿತ್ ಯು? People see it as weird, but I like it, and it's my friend tara. I really like. Okay. So it just gives me. So do you watch Formula 1 races and all in TV? Yeah. ಓಕೆ. ಸೊ ವಿಚ್ ಇಸ್ ಯಾವುದು ನಿಮಗೆ ತುಂಬ ಇಂಟ್ರೆಸ್ಟಿಂಗ್? ಕಾರ್ಗಳನ್ನು ಡಿಸೈನ್ ಮಾಡೋದು ಇಂಟ್ರೆಸ್ಟಿಂಗ್ ಅನ್ಸುತ್ತಾ, ಅಥವಾ ಲೈಕ್ ವೆನ್ ಯು ಗ್ರೋ ಅಪ್ ನೀನು ಫಾರ್ಮುಲಾ 1 ರೇಸರ್ ಆಗಬೇಕು ಅಂತ ಅಂದ್ಕೊಂಡಿದ್ಯಾ?
ಡಿಸೈನ್ ಮಾಡಬೇಕು ಅಂತ. ಬಿಕಾಸ್ ರೇಸರ್ ಆಗೋದು ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಪ್ರಾಕ್ಟೀಸ್ ಆ್ಯಂಡ್ ಯು ನೀಡ್ ಅ ಲಾಟ್ ಆಫ್ ನೆಕ್ ಸ್ಟ್ರೆಂತ್, ಸ್ಟಾಮಿನಾ, all of that. But design ಮಾಡೋಕ್ಕೆ you just need skills. And I don't mean to be I don't mean to boast, but I think I have them. So it is easier for me to be a designer, and it will always be satisfying to know that the cars I have designed ಅದನ್ನ ಅದೇ ರೇಸಸ್ ವಿನ್ ಆಗೋದು ಅಂತ. ಈಗ ನಿನ್ನ ಮನೆಯಲ್ಲಿ ಹಾಟ್ ವೀಲ್ಸ್ ಎಲ್ಲ ಇಟ್ಕೊಂಡಿದ್ಯಲ್ಲ, ಸೊ ಇದ್ರ ಮೇಲೆನೆ ನೀನು ಡಿಸೈನ್ ಮಾಡ್ತೀಯಾ, ಅದು ಶೇಪ್ ಎಲ್ಲ ಚೇಂಜ್ ಮಾಡ್ತೀಯಾ? ಇದು ಅಂದ್ರೆ ಒಂದೊಂದು ಹಾಟ್ ವೀಲ್ಸ್ ಇರುತ್ತೆ ಹಳೇದು, ಅದ್ರ ಮೇಲೆ ಮಾಡ್ತೀನಿ. ಬಿಕಾಸ್ ಹೊಸದೆಲ್ಲ ಪ್ರೀಮಿಯಂ ಅಂತ ಬರುತ್ತೆ, ಅದನ್ನ ಐ ಡೋಂಟ್ ವಾಂಟ್ ಟು, I can't say it as spoil because it's something that I do, but I don't want to experiment with them. Okay. Cars ಜೊತೆ ನೀನು ಫ್ಲೂಯಿಡ್ ಆರ್ಟ್ ಅಂತ ಮಾಡ್ತೀಯ, ಅಬ್ಸ್ಟ್ರಾಕ್ಟ್ ಪೇಂಟಿಂಗ್. ಸೊ ಕ್ಯಾನ್ ಯು ಎಕ್ಸ್ಪ್ಲೇನ್ ಈ ಫ್ಲೂಯಿಡ್ ಆರ್ಟ್ ಅಂದರೆ ಏನು, ಮತ್ತು ನೀನು ಅದರಲ್ಲಿ ಹೇಗೆ ನಿಮಗೆ ಇಂಟ್ರೆಸ್ಟ್ ಬೆಳೀತು ಅಂತ? ಫ್ಲೂಯಿಡ್ ಆರ್ಟ್ ಅಂದರೆ ಇಟ್ ಈಸ್ ಲೈಕ್ ಲಿಕ್ವಿಡ್ colors on canvas, and when you see it, it's kind of refreshing. ಅದು ಬರ್ಸ್ಟ್ ತರ ಇರುತ್ತೆ ಕಲರ್ಸ್ದು. ಆಮೇಲೆ ಅದು ನನಗೆ ಹೆಂಗೆ ಇಂಟ್ರೆಸ್ಟ್ ಆಯ್ತು ಅಂದ್ರೆ 10th ಬರ್ತ್ಡೇಗೆ ಅಮ್ಮ ನನಗೆ ಒಂದು ಗಿಫ್ಟ್ ಕೊಟ್ರು. ಅದು ಫ್ಲೂಯಿಡ್ ಆರ್ಟ್ ಕಿಟ್ ಅಂತ ಕ್ಯಾಮ್ಲಿಂದು. ಅದನ್ನ ನಾನು ಸುಮ್ಮನೆ ಎಕ್ಸ್ಪೆರಿಮೆಂಟ್ ನೋಡಿದೆ, ತುಂಬಾ ಇಷ್ಟ ಆಯ್ತು. ಅದು ಹೆಂಗೆ ಅಂದ್ರೆ ಕ್ಯಾನ್ವಸ್ ಇರುತ್ತೆ, ಒಂದು 4 ಕಲರ್ಸ್ ಸುಮ್ನೆ ಕ್ಯಾನ್ವಸ್ ಮೇಲೆ ಹಾಕಿ ಅದನ್ನ ಹಿಂಗ್ ತಿರ್ಗ್ಸೋದು, ಟಿಲ್ಟ್ ಮಾಡೋದು. ಸೊ ಗ್ರಾವಿಟಿನೇ ಪೇಂಟ್ ಮಾಡೋ ತರ ಇರುತ್ತೆ. ಓಕೆ. ಸೊ ಇದನ್ನ ನೀನೇ ಕಲ್ತ್ಕೊಂಡ್ಯಾ? ನಾನೇ ಕಲ್ತ್ಕೊಂಡೆ ಆ ಕಿಟ್ ಇಂದ. ವೆರಿ ಗುಡ್. ಆಮೇಲೆ ಸಿಂಗಪೂರ್ ಹೋದಾಗ ಕಲರ್ಸ್, ಪ್ರೀಮಿಯಂ ಕಲರ್ಸ್ ಎಲ್ಲ ತಗೊಂಡ್ವಿ, ತುಂಬಾ ಒಳ್ಳೆ ಕಲರ್ಸ್. ಕ್ಯಾನ್ವಸ್ 1-2 ತಗೊಂಡ್ವಿ. ಕ್ಯಾನ್ವಸ್ ಇಲ್ಲೇ ಸಿಗುತ್ತೆ, ಸೊ ಇಲ್ಲೂ ತಗೊಂಡ್ವಿ. ಅದನ್ನ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ಹಾಕಿ ಕಲರ್ಸ್ ನೋಡಿ ತುಂಬಾ ಚೆನ್ನಾಗಿತ್ತು. ಸೊ ಅದನ್ನ ನಾನು ಎಕ್ಸಿಬಿಷನ್ಸ್ನೆಲ್ಲ ತೋರಿಸಿದೆ. ನೀನು ಕಲರ್ ಪ್ಯಾಲೆಟ್ ಅಂತ ಒಂದು ವೆಂಚರ್ ಸ್ಟಾರ್ಟ್ ಮಾಡಿದ್ಯಾ ಅಂತ ನಿಮ್ಮಮ್ಮ ಹೇಳ್ತಾ ಇದ್ರು. ಸೊ ಕ್ಯಾನ್ ಯು ಟೆಲ್ ಮಿ ಅಬೌಟ್ ದ್ಯಾಟ್? Color palette was something that I started as soon as I discovered fluid art. Just seemed cool, ಚೆನ್ನಾಗಿತ್ತು ಅಂತ. ಯೋ ಸೊ ನನ್ನ ಫ್ರೆಂಡ್ಸ್ ಮಾತ್ರ ಅಲ್ಲ, ಫುಲ್ ವರ್ಲ್ಡ್ ಅಲ್ಲಿ 11-year-old entrepreneurs ಎಲ್ಲ ನೋಡ್ತಾ ಇದ್ದೆ. ಸೊ ಐ ಆಲ್ಸೋ ವಾಂಟೆಡ್ ಟು ಬಿ ಒನ್, ಆ್ಯಂಡ್ ಇನ್ ದ ಸ್ಪಿರಿಟ್ ಆಫ್ ದ ಮೂಮೆಂಟ್ ಸುಮ್ಮನೆ ಓಪನ್ ಮಾಡಿದೆ. ಬಟ್ ಅಮ್ಮ's contacts and network and her friends and all, they had lots of exhibitions and all of that. So I started exhibiting there, and my dad had a few meetings, board meetings and all of that, which he had in hotels. One Taj West End alli madidru. So I took a few of my paintings, and I had a friend in my old apartment who was my co-founder in Color Palette. So we both went and we exhibited, and we made a good sale. ಅದ್ವೈತ್, ನನಗೆ ಒಂದು ಡೌಟ್ ಆಯಿತು ನಿಂದು ಪ್ರೊಫೈಲ್ ನೋಡಿದ್ಮೇಲೆ. ನಾನು ವಿಚ್ ಕ್ವೆಶನ್ಸ್ ಶುಡ್ ಐ ಆಸ್ಕ್ ಟು ದಿಸ್ ಬಾಯ್ ಅಂತ, ಬಿಕಾಸ್ ಯು ಆರ್ ಇನ್ ಟು ಎವ್ರಿ ಫೀಲ್ಡ್. ಓಕೆ. ಸೊ ಈಗ ಕಲರ್ ಪ್ಯಾಲೆಟ್ ಅಂತ ಸ್ಟಾರ್ಟ್ ಮಾಡಿದ್ಯಲ್ಲ, ಸೊ ಅದ್ರದ್ದು ಮೀನಿಂಗ್ ಏನು ಅದ್ವೈತ್? ಕಲರ್ ಪ್ಯಾಲೆಟ್ ಅಂದರೆ ಲಿಟ್ರಲಿ ಪೇಂಟರ್ಸ್ ಬ್ರಷ್ ತಗೊಂಡು ಪೇಂಟ್ ಹಾಕೋಬೇಕಂದ್ರೆ ಒಂದು ತಟ್ಟೆಯಲ್ಲಿ ಹಾಕೊಂಡ್ರೆ ಪೇಂಟ್ ಎಲ್ಲ ಮಿಕ್ಸ್ ಆಗೋಗುತ್ತೆ. ಆಮೇಲೆ ಒಂದೇ ಕಲರ್ ಹಾಕೊಂಡ್ರು ಹೋಗಿ ಕಲರ್ ಹಾಕೋತಾನೆ ಇರಬೇಕು ಅಂತಿರುತ್ತೆ. ಸೊ ಅದಕ್ಕೆ ಪ್ಯಾಲೆಟ್ ಅಂದ್ರೆ ಅದು ಒಂದು ತಟ್ಟೆ ತರ ಇರುತ್ತೆ, ಅದರಲ್ಲಿ ಚಿಕ್ಕ ಚಿಕ್ಕ ಬೌಲ್ಸ್ ಇರುತ್ತೆ. ಸೊ ಅದರಲ್ಲಿ ಪೇಂಟ್ ಹಾಕೊಂಡ್ರೆ ಬ್ರಷ್ ತಗೊಂಡು ಪೇಂಟ್ ಮಾಡಕ್ ಈಸಿ ಆಗುತ್ತೆ. ಆಯ್ತು. ನಿನ್ನ ಇದು ಕಲರ್ ಪ್ಯಾಲೆಟ್ ಸ್ಟಾರ್ಟ್ ಮಾಡೋ ನಿಂದು ಮೋಟಿವ್ ಏನಿತ್ತು? ಟು ಪ್ರಮೋಟ್ ಯುವರ್ ಪೇಂಟಿಂಗ್ಸ್, ಆರ್ ಯು ಜಸ್ಟ್ ವಾಂಟೆಡ್ ಟು ಟೀಚ್ ಅದರ್ ಕಿಡ್ಸ್ ಆರ್ ಅದರ್ ಪೀಪಲ್ ಅಬೌಟ್ ದಿ ಫ್ಲೂಯಿಡ್ ಆರ್ಟ್? ಐ ವಾಂಟೆಡ್ ಟು ಪ್ರಮೋಟ್ ಮೈ ಪೇಂಟಿಂಗ್ಸ್. ಬಿಸ್ನೆಸ್ ಐಡಿಯಾ? Yeah. Okay. My dad is a businessman. It's in my blood. Oh, super. Okay. ನೀನು ಯಾವ ಥರ ಪೇಂಟಿಂಗ್ ಮಾಡ್ತೀಯ? ಲೈಕ್ ದ ಥಾಟ್ ಆಫ್ ಎಂತ ಡ್ರಾಯಿಂಗ್ ಮಾಡೋದು, ಅದು ನಿನ್ನ ಮನಸ್ಸಲ್ಲಿರತ್ತಾ ಅಥವಾ ಯಾವುದೋ ಒಂದು ಪಿಕ್ಚರ್ ನೋಡಿ ಅದನ್ನು ನೀನು ಕಾಪಿ ಮಾಡ್ತೀಯಾ? ಅದು ಪಿಕ್ಚರ್ ಥರ ಕಾಣಿಸೋದೇ ಇಲ್ಲ. ಅದು ಪೇಂಟಿಂಗ್ ಮಾಡಿದ್ಮೇಲೆ ಪೀಪಲ್ ಇಂಟರ್ಪ್ರೆಟೆಡ್ ಹೌಎವರ್ ದೇ ವಾಂಟ್ ಟು. ಅಂದರೆ I may see an elephant or a vague image. It is just literally a burst of colors ತರ ಇರುತ್ತೆ ಅದು.
ಸೊ ಡಿಫ್ರೆಂಟ್ ಪೀಪಲ್ ಪರ್ಸೀವ್ ಇಟ್ ಇನ್ ಅ ಡಿಫ್ರೆಂಟ್ ವೇ. ಎಕ್ಸಾಕ್ಟ್ಲಿ. ಓಕೆ, ಸೊ ನಿನ್ನ ಥಾಟ್ ಬೇರೆ ಇರುತ್ತೆ, ಅವ್ರ ಥಾಟ್ ಬೇರೆ ಇರುತ್ತೆ. ಹಾಂ. ಓಕೆ, ನೀನು ಮಾಡೆಲ್ ಯುನೈಟೆಡ್ ನೇಷನ್ಸಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ಯಾ ಅಂತ ಗೊತ್ತಾಯಿತು. ಸೊ ಅದರಿಂದ ನೀನು what did you learn? I was a little overconfident when I went, and then I easily got humbled immediately. It was challenging, but I learned a lot. ಅದು ಮಾಡೆಲ್ ಯುನೈಟೆಡ್ ನೇಷನ್ಸ್ ಅಂದರೆ ಯುನೈಟೆಡ್ ನೇಷನ್ಸ್ ಇವಾಗ ಇದೆ ರಿಯಲ್ ಲೈಫಲ್ಲಿ. ಅಲ್ಲಿ ಬೇರೆ ಕಂಟ್ರಿಯಿಂದ ರೆಪ್ರೆಸೆಂಟೇಟಿವ್ಸ್ ಡೆಲಿಗೇಟ್ಸ್ ಬಂದು ಮಾತಾಡ್ತಾರೆ, ನನ್ನ ಕಂಟ್ರಿಯಲ್ಲಿ ಈ ಥರ ಪ್ರಾಬ್ಲಮ್ ಇದೆ, ಇದನ್ನ ಸಾಲ್ವ್ ಮಾಡಿ. ಸೊ ನಾನು ಮಾಡಿದ್ದು ಮಾಡೆಲ್ ಯುನೈಟೆಡ್ ನೇಷನ್ಸ್, ಅದು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ UNSC MUN ಅಲ್ಲಿ ಮಾಡಿದ್ದು. ಅದು ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಥರ ಇತ್ತು. ಸೊ ನಾನು ನನ್ನ ಫ್ರೆಂಡು ಹೋದ್ವಿ. ಸ್ಕೂಲಿಂದ ಕಳಿಸಿದ್ದು. ನಾನು ಸೌದಿ ಅರೇಬಿಯಾ ರೆಪ್ರೆಸೆಂಟೇಟಿವ್ ಡೆಲಿಗೇಟ್. ಅಂಡ್ ಟಾಪಿಕ್ ಬಂದು ಯೂಸ್ ಆಫ್ ಮರ್ಸನರೀಸ್ and mercenaries for hire and PMSEs or private military security contractors in proxy wars. Okay. So wars ಮಾಡೋವಾಗ ಇವಾಗ ನಾವು ಒಂದು ಬಿಲ್ಡಿಂಗ್ನ ನೋಡ್ಕೋಬೇಕಂದ್ರೆ ಸೆಕ್ಯೂರಿಟಿ ಇದನ್ನ ಹೈರ್ ಮಾಡ್ತೀವಲ್ಲ, ಅದೇ ತರ ವಾರ್ಸ್ ಫೈಟ್ ಮಾಡ್ಬೇಕಂದ್ರೆ ನನ್ನ ಕಂಟ್ರಿ ಆರ್ಮಿ ಚೆನ್ನಾಗಿಲ್ಲ ಅಂದ್ರೆ ಒಂದು ಕಂಪನಿ ಹೈರ್ ಮಾಡ್ತೀನಿ, ಅವರು ಅವರ್ ಸೆಕ್ಯೂರಿಟಿ ಆರ್ ಫೈಟರ್ಸ್ನ ಕಳಿಸ್ತಾರೆ, ಅವರು ನಮಗೋಸ್ಕರ ವಾರ್ ಫೈಟ್ ಮಾಡ್ತಾರೆ. ಸೊ ಇದನ್ನೆಲ್ಲ ನಿಂಗೆ ಯಾರು ಹೇಳ್ಕೊಟ್ರು? ನಾನು ರಿಸರ್ಚ್ ಮಾಡಿದೆ ಆನ್ಲೈನ್. ಓಕೆ, ನೀನು ಒಂದು ಪ್ರಾಜೆಕ್ಟ್ ಮಾಡ್ತಿದ್ಯಾ ಅಂತ, ವಿಂಡ್ ಟನೆಲ್ ಪ್ರಾಜೆಕ್ಟ್ ಅಂತ. ಸೊ ಅದ್ರ ಬಗ್ಗೆ ನಮ್ಗೊಂಚೂರು ಸಿಂಪಲ್ ಆಗಿ ಹೇಳ್ತೀಯಾ? ಓಕೆ, ಅದು ವಿಂಡ್ ಟನೆಲ್ ಅಂದ್ರೆ ಇಟ್ಸ್ ಬೇಸ್ಡ್ ಆನ್ ಅ ಫಿಸಿಕ್ಸ್ ಟಾಪಿಕ್. ಇಟ್ಸ್ ಕಾಲ್ಡ್ ಏರೋಡೈನಾಮಿಕ್ಸ್. ಏರೋಡೈನಾಮಿಕ್ಸ್ ಇಸ್ ಅ ಸಬ್ ಟಾಪಿಕ್ ಆಫ್ ಫ್ಲೂಯಿಡ್ ಡೈನಾಮಿಕ್ಸ್. ಏರೋಡೈನಾಮಿಕ್ಸ್ ಅಂದ್ರೆ ಬೇಸಿಕ್ಲಿ ಒಂದು ಎನಿ ಆಬ್ಜೆಕ್ಟ್ ಇದೆ, ಅರೌಂಡ್ ಇಟ್ ಹೆಂಗೆ ಏರ್ ಟ್ರಾವೆಲ್ ಆಗುತ್ತಂತೆ. ಅದು ಇವಾಗ ಫಾಸ್ಟ್ ಆಗಿ ಹೋಗ್ತಾ ಇದೆ ಅಂದ್ರೆ air will move in the opposite direction because that is stagnant air. And if let's say a car moves very fast through that stagnant air, the air will seem to move in the opposite direction. So we can assume that, and we can make air flow around a car or an airplane, and that is a wind tunnel. It is not real, but it is a simulation of what will happen in real life when a race car, or any car for that matter, is going in a fast speed. ಫಾರ್ಮುಲಾ ರೇಸಿಂಗ್ ಅಲ್ಲೆಲ್ಲ ಹೇಗೆ ಹೆಲ್ಪ್ ಆಗುತ್ತೆ ಅಂತ? Aerodynamics very extremely necessary for a car, that for any object that travels. Okay. ಸೊ ಅದು ಸ್ಟಾಗ್ನೆಂಟ್ ಏರ್ ಇರುತ್ತಲ್ಲ, ಸೊ ಫಾರ್ ದ ಕಾರ್ ಟು ಗೋ ಫಾಸ್ಟ್ ಇಟ್ ಶುಡ್ ಬಿ ಸ್ಲೀಕ್, ಇಟ್ ಶುಡ್ ನಾಟ್ ಬಿ ಬಾಕ್ಸಿ, only then it can travel fast through air. Ivaga if we send a paper airplane or a needle and a big box, cardboard box, and let's say they are the same weight, still the needle will go faster. Okay. Because of aerodynamics. ಓಕೆ, ಸೊ ಇದನ್ನು ನೀನು ಸ್ವಂತವಾಗಿ ಮಾಡ್ತಿದ್ಯಾ? ಇಟ್ಸ್ ಅ ಸ್ಕೂಲ್ ಪ್ರಾಜೆಕ್ಟ್? It's not a school project. There was an exhibition, but it could not happen this year in my school. I wanted this project to be for that exhibition, but I'm still ಮನೆಯಲ್ಲೇ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ಯಾ? ಮನೆಯಲ್ಲೇ ಮಾಡ್ತಿದ್ದೀನಿ. ಓಕೆ, ಇದರ ಜೊತೆಗೆ ನಿಂದು ಸ್ಟಡೀಸ್ ಆ್ಯಂಡ್ ಯುವರ್ ಕಾರ್ಸ್, ದೆನ್ ಯುವರ್ ಏನು ಹೇಳ್ತಾರೆ ಕಲರ್ ಪ್ಯಾಲೆಟ್ ವೆಂಚರ್, ಅದರ ಜೊತೆ ನೀನು ಪಬ್ಲಿಕ್ ಸ್ಪೀಕಿಂಗ್ ಮಾಡ್ತೀಯಾ, ಅದರ ಜೊತೆಗೆ ನೀನು ಸ್ಪೋರ್ಟ್ಸ್ ಆ್ಯಂಡ್ ಮ್ಯೂಸಿಕಲ್ ಆ್ಯಕ್ಟಿವಿಟೀಸಲ್ಲೂ ತೊಡಗಿಸ್ಕೊಂಡಿದ್ಯಾ ಅಲ್ವಾ? ಸೊ ನಿನಗೆ ಇಷ್ಟವಾದ ಆ್ಯಂಡ್ ನೀನು ಪ್ರಾಕ್ಟೀಸ್ ಮಾಡ್ತಿರೋ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಯಾವುದು ಅದ್ವೈತ್? Drums. I started with guitar, but I discovered drums after that, and I'm still learning drums. It's been 6 months. ಯಾಕೆ ಡ್ರಮ್ಸ್ ಇಷ್ಟ ಅಂತ? I don't know, I just like it. ಅದು ಸೌಂಡ್ ಎಲ್ಲ ಚೆನ್ನಾಗಿದೆ, ಆ್ಯಂಡ್ ಫಾಸ್ಟ್ ಹ್ಯಾಂಡ್ಸ್ ಬೇಕು ಡ್ರಮ್ಸ್ ಮಾಡೋಕ್ಕೆ, ಡ್ರಮ್ಸ್ ಬಾರ್ಸೋಕ್ಕೆ, ಆ್ಯಂಡ್ ಫಾಸ್ಟ್ ಹ್ಯಾಂಡ್ಸ್ ಇಸ್ ಆಲ್ಸೋ ನೀಡೆಡ್ ಫಾರ್ ಅದರ್ ಸ್ಕಿಲ್ಸ್ ದಟ್ ಐ ಡೂ. ಸೊ ಡ್ರಮ್ಸ್ ನಾನು ಮಾಡ್ತೀನಿ. ಗಿಟಾರ್ ಬಿಟ್ಬಿಟ್ಯಾ? ಗಿಟಾರ್ ಬಿಟ್ಬಿಟ್ಟು. ಎವ್ರಿ ಕಿಡ್ ಸ್ಟೋರಿ. ಓಕೆ, ಈಗ ಸ್ಪೋರ್ಟ್ಸ್ ಅಲ್ಲಿ ಯಾವ್ದು ಆಡ್ತೀಯಾ ಅದ್ವೈತ್? ಫುಟ್ಬಾಲ್ ಸ್ಕೂಲ್ ಲೆವೆಲ್ ಆಡ್ತೀನಿ, ಗೋಲ್ ಕೀಪರ್. ಕ್ರಿಕೆಟ್ ಆಡ್ತೀನಿ, ಕ್ರಿಕೆಟಲ್ಲಿ ಮೀಡಿಯಂ ಪೇಸ್ ಬ್ಯಾಟ್ಸ್ಮನ್. ಇನ್ನು ಕೋಚಿಂಗಿಗೆ ಇವಾಗ ಒಂದು 6-7 ಮಂತ್ಸ್ ಆಗಿದೆ ಸೇರ್ಕೊಂಡು.
ಸೊ ಐಮ್ ಸ್ಟಿಲ್ ಲರ್ನಿಂಗ್ ಓಕೆ ಆ್ಯಂಡ್ ಹಾಂ ಓಕೆ. ಇಷ್ಟೆಲ್ಲ ಇಂಟ್ರೆಸ್ಟ್ಗಳನ್ನ ಬೆಳೆಸ್ಕೊಂಡಿದ್ಯಾ ಅದ್ವೈತ್, ದೊಡ್ಡವನಾದ್ಮೇಲೆ ಏನಾಗ್ತೀಯ ಅಂತ ನಂಗೆ ಗೊತ್ತಾಗ್ಬೇಕಪ್ಪ. ಆಟೋಮೊಬೈಲ್ ಎಂಜಿನಿಯರ್ ವಿಲ್ ಬಿ ಮೈ ಎಜುಕೇಷನಲ್ ಕ್ವಾಲಿಫಿಕೇಶನ್ಸ್. ಆದರೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಹಾಂ, ಓಕೆ. ಕಾಲೇಜು ಗೊತ್ತು, ಆ ಸ್ಟುಟ್ಗಾರ್ಟ್ ಯೂನಿವರ್ಸಿಟಿ, ಜರ್ಮನಿ. ಆ್ಯಂಡ್ ಆದರೆ ಕೆಲಸ ವಿಲ್ ಬಿ ಆಟೋಮೋಟಿವ್ ಡಿಸೈನರ್ ಆರ್ ಈವನ್ ಎಂಜಿನಿಯರ್. ಅಂದರೆ ಫಾರ್ಮುಲಾ 1ಗೆಲ್ಲ ದೇ ನೀಡ್ ಅ ಹೆಡ್ ಇನ್ ಚೀಫ್ ಇಂಜಿನಿಯರ್ ಹೂ ವಿಲ್ ಡಿಸೈನ್ ದ ಕಾರ್ಸ್ ಆ್ಯಂಡ್ ಇಫ್ ದೇರ್ಸ್ ಎನಿ ಪ್ರಾಬ್ಲಮ್ಸ್ ಹಿ ವಿಲ್ ಫಿಕ್ಸ್. ಇವಾಗ 2026 F1 ಸೀಸನಲ್ಲಿ ಮೆಕ್ಲಾರನ್ ಇಸ್ ಕಮಿಂಗ್ ಔಟ್ ವಿತ್ ಅ ಕಂಪ್ಲೀಟ್ಲಿ ನ್ಯೂ ಕಾರ್. ಸೊ ಅದು ಚೀಫ್ ಇಂಜಿನಿಯರ್ದು ಕೆಲಸ. ಅದ್ವೈತ್, ಸೊ ನಿನ್ನ ಜೊತೆ ನಿನ್ನ ಫ್ರೆಂಡ್ಸು ಇದ್ದಾರೆ ಆಯಿತಾ? ಸೊ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಮೇ ಬಿ ನಾರ್ಮಲ್ ಇನ್ ದ ಸ್ಕೂಲ್. ಅಲ್ಲ, ನೀನು ಹೇಳ್ತೀಯ ಇವಾಗ ನಾನು ನಾರ್ಮಲ್ ಕಿಡ್ ಅಂತ, ಸೊ ದಟ್ಸ್ ಡಿಫ್ರೆಂಟ್, ಬಟ್ ಐ ಕ್ಯಾನ್ ಸಿ ದ ಎಕ್ಸ್ಟ್ರಾಡಿನರಿ ಟ್ಯಾಲೆಂಟ್ ಇನ್ ಯು. ಸ್ಟೂಡೆಂಟ್ಸಿಗೆ ಲೀಡರ್ಶಿಪ್ ರೋಲ್ಸ್, ಲೀಡರ್ಶಿಪ್ ಕ್ವಾಲಿಟೀಸ್ ಯಾಕೆ ಇಂಪಾರ್ಟೆಂಟ್ ಅಂತ ನಿಂಗೆ ಅನಿಸುತ್ತೆ? ಸ್ಟೂಡೆಂಟ್ಸ್ಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಯಾಕೆ ಇಂಪಾರ್ಟೆಂಟ್? ಇವಾಗ ತುಂಬ ಇಂಪಾರ್ಟೆಂಟ್ ಹಂಗೆ ಕಾಣಿಸದೇ ಇರ್ಬೋದು. ಆದರೆ ದೊಡ್ಡವರಾದ್ಮೇಲೆ ಕಂಪನೀಸ್ ಲೀಡ್ ಮಾಡ್ಬೋದು. ಟೆಲಿಂಗ್ ಸಮ್ವನ್ ಟು ಡೂ ಸಮಥಿಂಗ್ ಇಸ್ ಆಲ್ಸೋ ನೆಸೆಸರಿ ಲೀಡರ್ಶಿಪ್ ಕ್ವಾಲಿಟಿ. ಆ್ಯಂಡ್ ಇವಾಗಲೂ ಸ್ಟೂಡೆಂಟ್ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ, ಸ್ಟೂಡೆಂಟ್ ಎಲೆಕ್ಷನ್ಸ್ ಇರುತ್ತೆ ಸ್ಕೂಲಲ್ಲೇ. ಅದಕ್ಕೆಲ್ಲ ಲೀಡರ್ಶಿಪ್ ಕ್ವಾಲಿಟೀಸ್ ಬೇಕು. ಸುಮ್ಮನೆ ಎಲ್ಲರ ಜೊತೆ ಫ್ರೆಂಡ್ಸ್ ಅಂತ ಎಲೆಕ್ಟ್ ಮಾಡ್ಬೋದು, ಬಟ್ ಎಲೆಕ್ಟ್ ಆದಮೇಲೆ ಏನಾದ್ರು ಮಾಡಬೇಕಲ್ಲ, ಸ್ಕೂಲ್ನ ಪಾಸಿಟಿವ್ ವೇ ಡೈರೆಕ್ಷನ್ ಕೊಡಬೇಕು, ಅದೆಲ್ಲ ಅಲ್ವಾ? ಲೀಡರ್ಶಿಪ್ ಕ್ವಾಲಿಟೀಸ್. ಹಾಂ, ಈಗ ನೀನು ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತಿದ್ಯಲ್ಲ, ಸೊ ನಿನ್ನ ಏಜ್ನ ಮಕ್ಕಳಿಗೆ ಇದರಿಂದ ಏನು ಕಲಿಯಕ್ಕೆ ಸಿಗುತ್ತೆ? ನಿನ್ನ ಪ್ರಾಜೆಕ್ಟ್ಸ್ ಹೌ ಡು ದೇ ಹೆಲ್ಪ್ ದೆಮ್? ಅದು ಕೆಲಸ ಮಾಡ್ಬೋದು, ಕೆಲಸ ಮಾಡದೇ ಇರ್ಬೋದು ಪ್ರಾಜೆಕ್ಟ್ಸ್ ಎಲ್ಲ, ಬಟ್ ದ ಎಕ್ಸ್ಪೀರಿಯನ್ಸ್ ದಟ್ ಯು ಗೆಟ್ ಆ್ಯಂಡ್ ದ ಥಿಂಗ್ಸ್ ದಟ್ ಯು ಲರ್ನ್ ವೈಲ್ ಮೇಕಿಂಗ್, ಅದೆಲ್ಲ ತುಂಬ ಇಂಪಾರ್ಟೆಂಟ್. ಆಮೇಲೆ ಮಾಡೋದು, ಈವನ್ ಇಫ್ ಇಟ್ ಡಸಂಟ್ ವರ್ಕ್, ಇಟ್ಸ್ ಫನ್ ಟು ಡೂ ಇಟ್ ಆ್ಯಂಡ್ ಅಷ್ಟೇ. even if it fails, you will get some lesson. That lesson will be there with you, ಅಲ್ವಾ? ವಿ ವಿಲ್ ಆಲ್ಸೋ ಗೊತ್ತಾಗುತ್ತೆ ದಟ್ ಹಿಂಗಾಗಲ್ಲ ಅಂದರೆ ಹಿಂಗೂ ಮಾಡ್ಬೋದು ಆ್ಯಂಡ್ ಇಟ್ ಮೈಟ್ ವರ್ಕ್ ದ ನೆಕ್ಸ್ಟ್ ಟೈಮ್. ಓಕೆ. ಈಗ ನಿನ್ನ ಫ್ರೆಂಡ್ಸ್ ಇದ್ದಾರೆ ಸ್ಕೂಲಲ್ಲಿ, ಸುಮಾರು ಜನ ನಿನ್ನ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ. ಸೊ ಹೌ ಡು ದೇ ಸಪೋರ್ಟ್ ಯು ಆ್ಯಂಡ್ ಯುವರ್ ಆ್ಯಕ್ಟಿವಿಟೀಸ್? ಸಪೋರ್ಟ್ ಅಂದರೆ ಸ್ಕೂಲಲ್ಲಿ ಎಲ್ಲರ ಥರನೇ ಇರ್ತೀನಿ ನಾನು. ಅಂದರೆ ಓದು, ಆಮೇಲೆ ಪಿ ಇದ್ರೆ ಆಟ ಆಡು. ಬಟ್ ದ ಕ್ಲೋಸ್ ಫ್ರೆಂಡ್ಸ್ ದಟ್ ಐ ಹ್ಯಾವ್, ಲೈಕ್ ಐ ಮೆನ್ಷನ್ಡ್ ದಟ್ co-founder that I had in the color palette, friends like that are really rare and we should be grateful to friends like that. ಅವನಿಗೆ ಸುಮ್ಮನೆ ಕಾಲ್ ಮಾಡಿ ಹೇಳಿದೆ, ಈ ಥರ ಮಾಡ್ತಿದ್ದೀನಿ, ಬರ್ತೀಯಾ ಬರಲ್ವಾ ಅಂತ. ಅವನು ಎಲ್ಲಿ ಬರಬೇಕು ಅಂತ ಕೇಳ್ದ, ಬರ್ತೀನಿ ಅಂತಲೂ ಹೇಳಿಲ್ಲ, ಎಲ್ಲಿ ಬರಬೇಕು ಅಂತ ಕೇಳ್ದ. ಓಕೆ. ಅದಕ್ಕೆ ಆ ಥರ ಫ್ರೆಂಡ್ಸ್ ತುಂಬ ಇಂಪಾರ್ಟೆಂಟ್, ಬೇಕು ಹಂಗೆ. ಓಕೆ. ಸೊ ಯು ಹ್ಯಾವ್ ಫಾರ್ ಆಲ್ ಯುವರ್ ಆಕ್ಟಿವಿಟೀಸ್ ಹ್ಯಾವ್ ಯು ಬಿಲ್ಡ್ ಎನಿ ವೆಬ್ಸೈಟ್? ಅಂದರೆ ಅದು ಮಾಡಿದ್ದೀನಿ, ಆದರೆ ಕ್ಯಾನ್ವಾದಲ್ಲಿ ಡಿಸೈನ್ ಮಾಡಿದ್ದೀನಿ ವೆಬ್ಸೈಟ್ಸು, ಬಟ್ ಡೊಮೇನ್ಗೆ ವಿ ಹ್ಯಾವ್ ಟು ಪೇ. Okay. And it's not really necessary to pay for a website that I will rarely see and others will rarely see. So I design websites. But the important thing is ನಿನಗೆ ವೆಬ್ಸೈಟ್ ಡಿಸೈನ್ ಮಾಡಕ್ ಬರುತ್ತೆ and ಬರುತ್ತೆ. In the future you can use it. In the future I can use it. Yes. ಆ್ಯಕ್ಚುಲಿ ನಿನ್ನ ಟ್ಯಾಲೆಂಟ್ಗೆ ಟೈಮ್ ಕಡಿಮೆ ಇದೆ ಅದ್ವೈತ್. ಇವಾಗ ನೀನು ಕ್ಯಾನ್ವಾದಲ್ಲಿನೂ ಡಿಸೈನ್ಸ್ ಮಾಡ್ತೀಯಾ, ನಾನು ನೋಡಿದೆ. ಆಮೇಲೆ ಇನ್ನೂ ಸುಮಾರು ಅಚೀವ್ಮೆಂಟ್ಸ್ ಇದೆ. ಸೊ ಐ ಥಿಂಕ್ ಹೋಪ್ ವಿಲ್ ಸಿ ಯು ಅಗೈನ್ ಇನ್ ಆರ್ ಸ್ಟುಡಿಯೋಸ್ ಒನ್ಸ್ ಅಗೇನ್. ಬಟ್ ಅದ್ವೈತ್, ಯು ಆರ್ ರಿಯಲಿ ಅ ಬಾರ್ನ್ ಟ್ಯಾಲೆಂಟ್. ನಿನ್ನ ಫ್ಯೂಚರ್ ಅಡ್ವೆಂಚರ್ಸ್ಗೆ, ನಿನ್ನ ಎಲ್ಲ ವಾಟ್ ಎವರ್ ಪ್ರಾಜೆಕ್ಟ್ಸ್ ಯು ಟೇಕ್ ಅಪ್ ಎಲ್ಲ ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಓಕೆ. ಆ್ಯಂಡ್ ಸೇಮ್ ಪ್ಯಾಷನ್ ನಿನ್ನ ಸ್ಟಡೀಸಲ್ಲೂ ಇರಲಿ. ಸೊ ಫಸ್ಟ್ ಸ್ಟಡೀಸ್ ಬೇಸ್ ಬಿಲ್ಡ್ ಆದರೆ ಸೊ ಯು ಕ್ಯಾನ್ ಅಚೀವ್ ಎನಿಥಿಂಗ್ ಆಫ್ಟರ್ ದ್ಯಾಟ್, ಅಲ್ವಾ? ಆಲ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ ಅಂತ ಹೇಳಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಧನ್ಯವಾದಗಳು.